ಈ ತರ ಎದ್ರೆ ಹಾ. 5 ನಿಮಿಷ ಈ ತರ ಕೂತು ಹ್ಮ್. ಈ ತರ ಹೇಳಕ್ ಆಗ್ತಾ ಇರ್ಲಿಲ್ಲ. ಇವಾಗ ಇವಾಗ ನನಗೆ ಫ್ರೀ ಅಷ್ಟೇ. ಸ್ಕೊಲೋಸಿಸ್ ಆಗಿದೆ, ಬೆಂಡ್ ಆಗಿದೆ ನೋಡಿ. ಓನ್ಲಿ ಸೌಂಡ್ ಬರೋದು ಸರ್. ಓಕೆ. ಹಾಂ ಓಕೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ತೆ. ಏನು ತೊಂದರೆ ಇದೆ? ಒಂದ್ಸತಿ ನಾನು ಇಂಜೆಕ್ಷನ್ ತಗೊಂಡಿದ್ದೆ. ಓಕೆ ಅದು ಆದ್ರೂ ಮತ್ತೆ ಬರ್ತಾನೆ ಇದೆ ಪೇನ್. ಓಕೆ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ವಿಡಿಯೋ ನೋಡಿ ಇಲ್ಲಿಗೆ ಬಂದಿದ್ದೀನಿ. ಓಕೆ ಓಕೆ ಸರ್, ನಿಂತ್ಕೊಳ್ಳಿ ಸರ್. ಕ್ರಾಸ್ ಇದೆ ಬಾಡಿ ನೋಡಿ. ಸ್ಕೊಲೋಸಿಸ್ ಆಗಿದೆ, ಬೆಂಡ್ ಆಗಿದೆ ನೋಡಿ. ಸ್ಕೊಲೋಸಿಸ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಯಾಕೆ ಇದಾಗತ್ತು ಅಂದರೆ ಡಿಸ್ಬಲ್ಜ್ನಲ್ಲಿ ಗ್ಯಾಪ್ ಕಮ್ಮಿ ಇರ್ತದೆ. ಮಿನಿಮಮ್ ಆಗಿ 10 mm ಇರಬೇಕು ಕೆನಾಲ್ ಡಿಸ್ಟೆನ್ಸ್. ಏನಾಗುತ್ತೆ, ಯೂಶ್ವಲಿ 8, 7 ಹಿಂಗಾದರೆ ಯೂಶ್ವಲಿ ಬಾಡಿ ಹಿಂಗೆ ಟರ್ನ್ ಆಗುತ್ತೆ. ಹಾಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕೂತ್ಕೊಳ್ಳಿ ಸರ್. ಓಕೆ. ಈ ರೀತಿ ಏನು ಮಾಡ್ರೂ ಅದು ವಾಸೆ ಆಗಲ್ಲ. ಅದಕ್ಕೆ ಕೆನಾಲ್ ಡಿಸ್ಟೆನ್ಸ್ ಫಸ್ಟ್ ಆಫ್ ಆಲ್ ಮಾಡಿ ಆದಮೇಲೆ ಸ್ಪೈನ್ ರೆಡಿ ಆದರೆ ಯೂಶ್ವಲಿ ಈ ರೀತಿ ಕೇಸಸ್ ನಮ್ಮ ಹತ್ರ ಸಕ್ಸಸ್ ಆಗಿದೆ. ಬಹಳ ಪೇಷಂಟ್ಗಳು ನಾವು ನೋಡಿ ಸಕ್ಸಸ್ ಮಾಡಿದ್ದೀವಿ. ಅದರಲ್ಲಿ ನೋ ಸೈಡ್ ಎಫೆಕ್ಟ್. ಇವ್ರಿಗೂ ಗುಣ ಮಾಡೋಣ. ಇವಾಗ ಅಲ್ಲ ಸುವರ್ಣತಲ ಇಂದ ಇವಾಗ ಅಲೈನ್ಮೆಂಟ್ ಮಾಡೋಣ, ಆದಮೇಲೆ ಮತ್ತೆ ಚೆಕ್ ಮಾಡೋಣ ಹೆಂಗಿರ್ತದೆ ಅಂತ. ಸರ್ ಬನ್ನಿ. ಓನ್ಲಿ ಸೌಂಡ್ ಬರೋದು ಸರ್. ಓಕೆ ಓಕೆ. ಭಯ ಪಡಬೇಡಿ. ಫ್ರೀ ಬಿಡಿ. ಆರಾಮಾಗಿ ಭಯ ಆಯ್ತು. ಇವಾಗ ಹೆಂಗ ಅನ್ಸ್ತು? ಇವಾಗ ನೀವು ಈ ತರ ಮಾಡಿ ಆದ್ಮೇಲೆ ಹೇಳಿ ಹೆಂಗಿರ್ತದೆ ಅಂತ. ಓಕೆ. ಆರಾಮ. ಫ್ರೀ ಬಿಡಿ ಸರ್, ಫ್ರೀ ಬಿಡಿ. ಹಾಂ, ಓನ್ಲಿ ಸೌಂಡ್ ಬರ್ತದೆ ಅಷ್ಟೇ. ಅದರಲ್ಲಿ ನಿಮಗೆ ಪ್ರಾಬ್ಲಮ್ ಏನಾಗಲ್ಲ. ಫ್ರೀ ಬಿಡಿ. ರಿಲ್ಯಾಕ್ಸ್ ಮಾಡಿ ಸರ್. ಫ್ರೀ ಬಿಡಿ, ಆರಾಮ. ನಿಮ್ಗೆ ಹೆಂಗ ಅನ್ಸ್ತೈತೆ ಇವಾಗ? ಇವಾಗ ಸ್ವಲ್ಪ ಫ್ರೀ ಆಗ್ತಿದೆ ನನಗೆ. ಎದ್ದು ಕೂತ್ರೆ ನನಗೆ ಹ್ಮ್. ಕೂರಕ್ಕೆ ಆಗ್ತಿರ್ಲಿಲ್ಲ. ಓಕೆ. ಫುಲ್ ಬೆಂಡ್ ಆಗ್ಬಿಡ್ತಿತ್ತು ಬಾಡಿ. ಹ್ಮ್. ಈಗ ಸ್ವಲ್ಪ ಫ್ರೀ ಅನಿಸ್ತಾ ಇದೆ. ಎದ್ದು ಕೂತ್ಕೊಳ್ಳಿ. ಈ ತರ ಎದ್ರೆ ಹಾ. 5 ನಿಮಿಷ ಈ ತರ ಕೂತು ಹ್ಮ್. ಈ ತರ ಹೇಳಕ್ ಆಗ್ತಾ ಇರ್ಲಿಲ್ಲ. ಇವಾಗ ಇವಾಗ ನನಗೆ ಫ್ರೀ ಅನಿಸ್ತಾ ಇದೆ.